ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಆಲ್ ಆರ್ ಗುಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತೀವಿ ಅಂತಂದರೆ ಓದಕ್ಕೆ ಸ್ಟಾರ್ಟ್ ಮಾಡೋ ಮೊದಲಿಗೆ ಎಲ್ರಿಗೂ ಇರೋ ದೊಡ್ಡ ಸಮಸ್ಯೆ ಅಂತಂದರೆ ಯಾವ ಬುಕ್ ಓದಬೇಕು, ಒಂದು ಬುಕ್ ಓದಬೇಕಾ ಇಲ್ಲ 10 ಬುಕ್ ಓದಬೇಕಾ, 10 ಬುಕ್ ಓದೋದ್ರಿಂದ ನಾವು ಕ್ವಾಲಿಫೈ ಆಗ್ತೀವ ಇಲ್ಲ ಒಂದೇ ಬುಕ್ ಇದ್ರೆ ಸಾಕಾ, ಒಂದು ಬುಕ್ಕಲ್ಲಿ ನಾವು ಕ್ವಾಲಿಫೈ ಆಗ್ಬೋದಾ, ಯಾವ ಬುಕ್ಕು ಬೆಸ್ಟ್ ಬುಕ್ ಯಾವುವು ಅಂತ ಓದೋ ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಗೊಂದಲ ಇರೋದು ಸಾಮಾನ್ಯ. ನಾವಾದರೂ ಸ್ಟಾರ್ಟಿಂಗಲ್ಲಿ ನಾನು ಅಂದರೆ ಯಾವ ಬುಕ್ ಆ್ಯಕ್ಚುಲಿ ಇಂಗ್ಲೀಷೇ ಬರೋಲ್ಲ, ಯಾವ ಬುಕ್ಕ ಓದಿದ್ರೆ ಒಳ್ಳೆಯದು, ಯಾವ ಬುಕ್ಕ ಓದಿದರೆ ನಾವು ಶಾರ್ಟ್ ಪೀರಿಯಡಲ್ಲಿ ಕ್ವಾಲಿಫೈ ಆಗ್ತೀವಿ ಅಂತ ನಾನು ಸುಮಾರು ಯೂಟ್ಯೂಬ್ಗಳನ್ನೆಲ್ಲ ಸರ್ಚ್ ಮಾಡಿದ್ದೀನಿ. ವಿಚ್ ಒನ್ ಈಸ್ ದ ಬೆಸ್ಟ್ ಬುಕ್ ಫಾರ್ ದ ಯು ಜಿ ಸಿ ನೆಟ್, ಕೆ ಸೆಟ್ಟು ನಾನೆಲ್ಲ ಸರ್ಚ್ ಮಾಡಿ ನೋಡಿ ತೊಗೊಂಡು ಇವಾಗ ಕ್ವಾಲಿಫೈ ಆಗಿ ನಿಮಗೂ ಆ ಬುಕ್ಸ್ ಬಗ್ಗೆ ಗೊತ್ತಾಗಲಿ, ನೀವು ಓದಿ ನೀವು ಕ್ವಾಲಿಫೈ ಆಗಲಿ ಅಂತ ಆ ಬುಕ್ಗಳನ್ನ ನಿಮ್ಗೆ ಇಂಟ್ರಡ್ಯೂಸ್ ಮಾಡಿಸ್ತಾ ಇದ್ದೀನಿ ಒನ್ ಬೈ ಒನ್ನು. ನೀವು ನೋಡ್ಕೊಂಬನ್ನಿ. ಇಲ್ಲಿ ನೀವು ನೋಡ್ಬೋದು, ಇದು ನಾನು ಕಾಮರ್ಸ್ ಅವ್ರಿಗೆ ಹೇಳ್ತಿದ್ದೀನಿ. ಯು ಜಿ ಸಿ ನೆಟ್ ಆಗಿರ್ಬೋದು, ಸೆಟ್ ಆಗಿರ್ಬೋದು, ಎಲ್ರಿಗೂ ಇದೇ ಬುಕ್ಕ ಬರುತ್ತಾ ನೋಡಿ. NTA ಇವರು ಆರ್ಯನ್ ಪಬ್ಲಿಕೇಶನ್ ಬುಕ್ಕ, ಇದು ಚೆನ್ನಾಗಿದೆ. ಇನ್ನೊಂದು ತಿಳಿಸ್ತೀನಿ ನಿಮಗೆ. ಇವಾಗ ನೋಡ್ಬೋದು ಬುಕ್ ಒಳಗೆ ಯು ಜಿ ಸಿ ನೆಟ್ ಇದು ಆರ್ಯನ್ ಪಬ್ಲಿಕೇಶನ್ ಬುಕ್. ಇದು ಇನ್ನೊಂದು KV ಮದನ್ ಸರ್ ಬುಕ್ ಅಂತ ಬರುತ್ತೆ. ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಅಂತಂದರೆ, ನಾನು ಹೇಳಿದ್ನಲ್ಲ, ನಾನು ಮುಂಚೆ ಸರ್ಚ್ ಮಾಡಿ ತೊಗೊಂಡಿರೋದಂತಿಗೆಶಿಂದ KVS ಮದನ್ ಸರ್ ಬುಕ್ಕೂ ಕಾಮರ್ಸ್ ಅವ್ರಿಗೆ ಬೆಸ್ಟ್ ಬುಕ್ಕು. ಈ ಆರ್ಯನ್ ಪಬ್ಲಿಕೇಶನ್ ಆದ್ರೂ ಈಗ ಸದ್ಯ ಇರೋದ್ರೊಳಗೆ ಬೆಸ್ಟ್ ಬುಕ್ ಅಂದರೆ ಇವೆರಡೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. KV ಮದನ್ ಸರ್ದಾಗಿರ್ಬೋದು, ಆರ್ಯನ್ ಪಬ್ಲಿಕೇಶನ್ ಇವಾಗ ತೋರಿಸ್ತಿದ್ದೀನಲ್ಲ, ಇದು ಆರ್ಯನ್ ಪಬ್ಲಿಕೇಶನ್ ಬೋರ್ ಬುಕ್ಕ. ಇದು ಅಂದರೆ ಎರಡರಲ್ಲಿ ಏನು ಡಿಫ್ರೆನ್ಸು ಅಂತಂದರೆ ಬಿಗಿನರ್ಸು, ಇವಾಗ ನಾವು ಸ್ಟಾರ್ಟಿಂಗ್ ಓದ್ತಾ ಇದ್ದೀವಿ ಮತ್ತು ನಾವು ಮುಂಚೆಯಿಂದನೂ ನಾವು ಕನ್ನಡ ಮೀಡಿಯಮ್ ಓದ್ಕೊಂಬಂದಿದ್ದೀವಿ ಅನ್ನೋರಿಗೆ ಈ ಬುಕ್ಕ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು KV ಮದನ್ ಸರ್ ಬುಕ್ಕ ಏನು ಡಿಫ್ರೆನ್ಸ್ ಅಂತಂದರೆ ಅದೂ ಬೆಸ್ಟ್ ಬುಕ್ಕ, ಅದರಲ್ಲಿನೂ ಎಲ್ಲನೂ ಸಿಲೆಬಸ್ ಕವರ್ ಮಾಡಿದ್ದಾರೆ. ಬಟ್ ಅಂದರೆ ಸ್ಟಾರ್ಟಿಂಗ್ ಓದೋರಿಗೆ ಬೇಗ ಸ್ವಲ್ಪ ಅರ್ಥ ಆಗಲ್ಲ, ಯಾಕಂದರೆ ಸಮ್ ಅಡ್ವಾನ್ಸ್ಡ್ ವರ್ಡ್ಸ್ನ ಯೂಸ್ ಮಾಡಿದ್ದಾರೆ ಅದರಲ್ಲಿ. ಅಂದರೆ ಕಂಪೇರ್ ಟು ದಿಸ್ ಬುಕ್ಕು, ಅಂದರೆ ಇದಕ್ಕೆ ಕಂಪೇರ್ ಮಾಡಿದರೆ ಅದು ಅಡ್ವಾನ್ಸ್ಡ್. ಅಂದರೆ ಸ್ಟಾರ್ಟಿಂಗ್ ಬಿಗಿನರ್ ಓದೋರಿಗೆ ಬೇಗ ಅರ್ಥ ಆಗಲ್ಲ. ಬಟ್ ಬಿಗಿನರ್ಸಿಗೆ ಮತ್ತು ನಮ್ಮಂಗೆ ಕನ್ನಡ ಮೀಡಿಯಮ್ ಓದ್ಕೊಂಬಂದವ್ರಿಗೆ ಅಂದರೆ ಇದಂದರೆ ಬೆಸ್ಟ್ ಬುಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓದಿ ಅಂದರೆ ಕಾಮನಾಗಿ ಎಂಥವ್ರಿಗಾದ್ರೂ ಸಡನ್ನಾಗಿ ನೋಡಿದ್ರೆ ಅರ್ಥ ಆಗ್ತಾವೆ. ಒಂದೊಂದು ವರ್ಡ್ಸ್ ನೋಡಿದರೆ ರಿಯಲಿ ಓದ್ತಿರ್ಬೇಕಾದ್ರೆ ಎಷ್ಟು ಖುಷಿ ಆಗೋದು ಗೊತ್ತಾ. ಇವಾಗ ನೋಡ್ಕೊಂಬನ್ನಿ ಬುಕ್ಕನ್ನು. ಫಸ್ಟ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಸಿಲೆಬಸ್ ಪ್ರಕಾರ ಎಲ್ಲನೂ ಕವರ್ ಮಾಡಿದ್ದಾರೆ. ಮುಂಚೆ ಒಂದು 4 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ವಿತ್ ಆನ್ಸರ್ಸ್ ಎಲ್ಲ ಇದ್ದಾವೆ. ಇವಾಗ ನಾವು ಚಾಪ್ಟರ್ ನೋಡ್ಕೊಂಬರೋಣ. ಒಂದು ಚಾಪ್ಟರ್ ಯಾವುದು, ಬಿಸ್ನೆಸ್ ಎನ್ವೈರನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇದೆ ಅಲ್ವಾ. ತುಂಬ ಚೆನ್ನಾಗಿದೆ ಬುಕ್ಕನ್ನು ನೋಡಬೇಕಿದ್ರೆ ನೀವೇ. ಎಲ್ಲನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನಮ್ಗೆ ಅರ್ಥ ಆಗೋ ಭಾಷೆನೇ ಇದೆ. ತುಂಬ ಏನೋ ಅಡ್ವಾನ್ಸ್ಡ್ ಆಗಿ ಸಮ್ ವರ್ಡ್ಸ್ ಬರ್ತಾವ, ನೀವು ಓದ್ತಿರ್ಬೇಕಾದ್ರೆ ಅಂಡರ್ಲೈನ್ ಮಾಡಿಕೊಂಡು, ಇಲ್ಲ ಅವು ಟಫ್ ಆಗಿರೋ ವರ್ಡ್ ಅಂತೇಳಿ ನೀವು ಬಿಡಬಾರ್ದು. ಯಾಕಂತ ಕೇಳಿದರೆ ಎಕ್ಸಾಮಲ್ಲಿ ಅದೇ ಥರ ವರ್ಡ್ ಬಂದುಬಿಡ್ತಾವೆ. ಇವಾಗ ಕಾಮನಾಗಿ ನಾವು ಎಲ್ಲ ಹೈಸ್ಕೂಲು ಅವೆಲ್ಲ ಬರೇ ಥರ ಇವೆಲ್ಲ ಎಕ್ಸಾಮಲ್ಲಿ ಇವು ಅಡ್ವಾನ್ಸ್ಡು ಸಮ್ ವರ್ಡ್ಸ್ ಎಲ್ಲ ಅಂತ ಹೇಳಲ್ಲ, ಸಮ್ ವರ್ಡ್ಸ್ ಇರ್ತಾವೆ, ಅವನ್ನ ನಾವು ಆ ವರ್ಡ್ಸನ್ನ ಅದೇ ಥರನೇ ಎಕ್ಸಾಮಲ್ಲಿ ಬರ್ತಾವೆ. ಸೊ ಅದಕ್ಕೆ ನಾವು ಆ ಪದದ ಅರ್ಥ ತಿಳ್ಕೊಬೇಕು. ಇಲ್ಲಾಂದ್ರೆ ನಮ್ಗೆ ಆ ವರ್ಡ್ ಗೊತ್ತೇ ಆಗಲ್ಲ ಅಂತಂದರೆ ಒಂದು ಸೈಡಲ್ಲಿ ಬರ್ಕೊಂಡು ಬಿಡಬೇಕು ನೋಟ್ಸ್ ಥರ. ಬುಕ್ಸಲ್ಲಿ ನೋಡ್ಬೋದು, ನಾನು ತುಂಬ ಸಲ ಕನ್ನಡ ವರ್ಡ್ ಎಲ್ಲ ಬರೆದಿದ್ದೀನಿ, ಇಲ್ಲಿ ತೋರಿಸ್ತೀನಿ ಅಂತೇಳಿ. ಎಲ್ಲ ನೀಟಾಗಿ ಇದು ಅಂದರೆ ಈ ಚಾಪ್ಟ್ರಲ್ಲಿ ಏನೇನಿದೆ ಅಂತ ತೆಗಿಸಿಂದ ಚಾಪ್ಟರ್ ಸ್ಟಾರ್ಟಿಂಗಲ್ಲೇ ಈ ಥರ ಒಂದು ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಥಿಯರೀಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಮೋಡ್ಸ್ ಆಫ್ ಎಂಟ್ರಿ,
FDA BOP ಫಸ್ಟ್ ಚಾಪ್ಟರ್ ಒಳಗೆ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ನೋಡ್ರಿ. FDA ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟು ಮತ್ತು ಇದ್ರೊಳಗೆ ಸಬ್ ಮತ್ತು ರೀಜ್ನಲ್ ಎಕನಾಮಿಕ್ ಇಂಟಿಗ್ರೇಷನ್ ಆಲ್ಸೋ ವೆರಿ ಇಂಪಾರ್ಟೆಂಟು. ಅದ್ರೊಳಗೆ ಬರ್ತಾವಲ್ಲೆಲ್ಲ ಏಷ್ಯನ್, ಸಾರ್ಕ್ ಆಗಿರ್ಬೋದು, ನಾಫ್ಟಾ ಮತ್ತು ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಮಲ್ಟಿನ್ಯಾಷನಲ್ ಕಂಪನೀಸ್, WTO ಮತ್ತು ಅದು ಗ್ರೂಪ್ 5 ಬ್ಯಾಂಕ್ಸ್. ನಾನು ಯೂಟ್ಯೂಬಲ್ಲಿ ಅಲ್ಲಿ ಶಾರ್ಟ್ಸಲ್ಲಿ ಇರುತ್ತೆ ಇಲ್ಲ ಪೋಸ್ಟ್ ಹಾಕಿದ್ದೀನಿ ನೋಡ್ರಿ, ಅಲ್ಲಿ ಫೋಟೋಸ್ ಎಲ್ಲ ಇದಾವೆ ನೋಡ್ರಿ, ಕ್ಲಿಯರ್ ಆಗಿದಾವೆ ನೋಡ್ರಿ, ಅಲ್ಲೆಲ್ಲ ಹೋಗಿ ನೋಡ್ಕೊಳ್ಳಿ. ಎಲ್ಲನೂ ಹಾಕಿದ್ದೀನಿ ನೋಡ್ರಿ, ಏಷ್ಯನ್ ಆಗಿರ್ಬೋದು, ಸಾರ್ಕು, WTO ಫಸ್ಟ್ ಚಾಪ್ಟ್ರಲ್ಲಿ ಏನೇನು ಬರುತ್ತೆ ಎಲ್ಲದನ್ನೂ ಹಾಕಿದ್ದೀನಿ ನೋಡ್ರಿ ಅಲ್ಲಿ. ಓಕೆ, ಪಾರ್ಟ್ನರ್ಶಿಪ್ ಅಕೌಂಟು ಎಲ್ಲನೂ ಡೀಟೇಲಾಗಿ ಕೊಟ್ಟಿದ್ದಾರೆ ಈ ಬುಕ್ಕು. ನಾ ಮದನ್ ಸರ್ ಬುಕ್ಕ ತೊಗೊಂಡಿಲ್ಲ, ತೊಗೋಬೇಕಂತಿದ್ದೀನಿ. ಬಟ್ ರಿಯಲಿ ನಾನು 100% ಗ್ಯಾರಂಟಿ ಏನು ಕೊಡ್ತೀನಿ ಕ್ವಾಲಿಫೈ ಆಗೋಕ್ಕೆ ಅಂತಂದರೆ, 2 ಬುಕ್ 3 ಬುಕ್ ತೊಗೋಕಿನ ತೊಗೊಂಡಿರೋ ಒಂದು ಬುಕ್ಕನ್ನು ನೀಟಾಗಿ ಹೋಗೋದ್ರಿಂದ ಪಕ್ಕ 100% ಹೇಳ್ತೀನಿ ಕ್ವಾಲಿಫೈ ಆಗೇ ಆಗ್ತೀರ, ಏನು ಡೌಟೇ ಇಲ್ಲ. ಎಕ್ಸಾಮ್ ಇವು ಬುಕ್ ಓದೋದು, ನಾ ಹೇಳಿದ್ನಲ್ಲ ಕನ್ನಡದಾಗ ಗೊತ್ತಾಗಿಲ್ಲ ಅಂದ್ರೆ ಟ್ರಾನ್ಸ್ಲೇಷನ್ ಮಾಡ್ಕೊಳೋದು, ಗೂಗಲ್ ಟ್ರಾನ್ಸ್ಲೇಷನ್, ಜಸ್ಟ್ ಅದ್ರಾಗ ಹೋಗಿ ಜಸ್ಟ್ ಆ ಬುಕ್ಕದ ಮೇಲೆ ಅಲ್ಲಿ ಒಂದು ಸ್ಕ್ಯಾನರ್ ಇರುತ್ತೆ ನೋಡ್ರಿ ಮೇಲೆ, ಹಿಂಗೆ ಜಸ್ಟ್ ಈ ಬುಕ್ಕನ್ನು ನಾನು ಎಷ್ಟೋ ಸಲ ಈ ಬುಕ್ ನನಗೆ ಇದು ಪದ ಅರ್ಥ ಗೊತ್ತಾಗಿಲ್ಲ, ಬುಕ್ಕನ್ನು ಸ್ಕ್ಯಾನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಕನ್ನಡದಾಗ ಬರೋದು, ಹಂಗೆ ಹೋಗಿ ಅರ್ಥ ಮಾಡಿಕೊಂಡು ಓದಿ ಯೂಟ್ಯೂಬ್ ಕ್ಲಾಸ್ ಕೇಳಿ ನಾವು ಓನ್ ನೋಟ್ಸು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ನೋಟ್ಸ್ ಮಾಡಿದ್ದೆ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನೋಡ್ಬೋದು ಇಲ್ಲಿ ಎಲ್ಲ ಚಾಪ್ಟರ್ ನೀಟಾಗಿ ಕೊಟ್ಟಿದ್ದಾರೆ. ಏನು ನಾ ಹೇಳ್ತಿನಲ್ಲ ಬಿಗಿನರ್ಸಿಗೆ ಮಾತ್ರ ಇದು ಒನ್ ಆಫ್ ದ ಬೆಸ್ಟ್ ಬುಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಕಾಮರ್ಸ್ ಅವ್ರಿಗೆ ಆಯಿತು. ನೆಕ್ಸ್ಟು ಇದು ಪೇಪರ್ 1 ಕಾಮರ್ಸ್ ಅವ್ರಿಗೆ, ಇದು KVS ಮದನ್ ಸರ್ ಬುಕ್ಕ, ಇದಲ್ಲ ನೆಕ್ಸ್ಟ್ ತೋರಿಸ್ತೀನಲ್ಲ ಇದು ಮದನ್ ಸರ್ ಪೇಪರ್ 1 ಇದು. ಪೇಪರ್ 2 ತೊಗೊಂಡಿಲ್ಲ ನಾನು, ಪೇಪರ್ 1 ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಸಬ್ಜೆಕ್ಟ್ ಎಲ್ಲನೂ ಕವರ್ ಆಗಿದೆ KV ಮದನ್ ಸರ್ ಬುಕ್. ಬಟ್ ಆದರೆ ಸಮ್ ಅಡ್ವಾನ್ಸ್ಡ್ ಇರ್ತದೆ, ಬಿಗಿನರ್ಸ್ಗೆ ಬೇಗ ಅರ್ಥ ಆಗಲ್ಲ. ಮತ್ತು ಟೈಮ್ ಶಾರ್ಟ್ ಇದ್ರಂತೂ ತುಂಬ ಲೆಂತ್ ಇರುತ್ತೆ. ಟೈಮ್ ಶಾರ್ಟ್ ಇದ್ದರೆ ಆ ಬುಕ್ಕ ನೋಡಿದ್ರೇ ಭಯ ಆಗ್ತದೆ, ನನಗೆ ಅದ್ರಾಗ ಹೋಗಿ ಓದೋದಿನ್ನ 2ನೇ ಮಾತು. ನೋಡ್ಬೋದು ಇಲ್ಲಿ ರಿಸರ್ಚ್ ಆಪ್ಟಿಟ್ಯೂಡು ಕನ್ನಡ ನೋಡ್ಕೊಂಬರೋಣ. ಗುರುರಾಜ್ ಬುಲ್ಬುಲೆ ಸರ್ದು ಸ್ಟಾರ್ಟಿಂಗು ನಮಗೇನು ಗೊತ್ತೇ ಇಲ್ಲಪ್ಪ ಅನ್ನೋರಿಗೆ ಮಾತ್ರ ಚೆನ್ನಾಗೈತೆ ಬುಕ್ಕು. ನೋಡಿ ಡೈಗ್ರಾಮ್ ಹಾಕಿ ಕಲರ್ಸ್ಫುಲ್ಲಾಗಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್, ಮೌಲ್ಯಮಾಪನ ವಿಧಗಳು, CBSE NCERT ಕ್ವಶನ್ಸ್ ಕೊಟ್ಟಿದ್ದಾರೆ. ಪ್ರೀವಿಯಸ್ ಇಯರ್ ನೋಡಿದಂಥ ಕ್ವಶನ್ಗಳು ಇಲ್ಲಿ ನೋಡ್ಬೋದು. ಇಲ್ಲಿಗೆ ಎಲ್ಲ ನೆಟ್ಟಲ್ಲಿ ನಡೆದಿರೋ ಕ್ವಶನ್ಸ್ ಕೊಟ್ಟಿದ್ದಾರೆ ಸರ್. ಹಿಂದೆ ನೆಟ್ UGC ನೆಟ್ಟಲ್ಲಿ ನಡೆದಿರೋ ಕ್ವಶನ್ಸ್ ನೆಟ್ಟಿಗೆ ಯೂಸ್ ಆಗಲಿ ಅಂತ ಕೊಟ್ಟಿದ್ದಾರೆ. ಬಟ್ ಆದರೆ ಸಿಲೆಬಸ್ ಪ್ರಕಾರ ಹೋಗೋದ್ರಿಂದ ಇದರಲ್ಲಿ ಆಲ್ ಸಿಲೆಬಸ್ ಕವರ್ ಆಗಿಲ್ಲ. ನಾನು ಅಂದರೆ ಈ ಬುಕ್ಕನ್ನು ನಾನು ಓದಿಲ್ಲ, ಬಟ್ ಅಂದರೆ ನಿಮಗೆ ತೋರಿಸ್ಬೇಕಂತಲೇ ಈ ಬುಕ್ಕನ್ನು ನೋಡಿ ಸರ್ಚ್ ಮಾಡಿ ಇಲ್ಲೇ ಇಸ್ಕೊಂಡಿರೋದು. ತಮ್ಮಯ್ಯ ಸರ್ ಬುಕ್ ಅಂತಿದೆ, ರಿಯಲಿ ಬೆಸ್ಟ್ ಬುಕ್. ಕನ್ನಡ ಓದ್ತೀನಿ ಅನ್ನೋರಿಗೆ ಬೆಸ್ಟ್ ಬುಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಬುಕ್ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿ, ಒಂದು ಸೆಕೆಂಡ್ ತೋರಿಸ್ತೀನಿ. ಇಲ್ಲಿ ಕಾಣಿಸಿದಲ್ಲ, ದಾನಯ್ಯ ಸರ್, ಸಾರಿ ತಮ್ಮಯ್ಯ ಅಂದೆ, ದಾನಯ್ಯ ಸರ್ ಬುಕ್ಕ ಮಾತ್ರ ಚೆನ್ನಾಗಿದೆ. ನಾ ಹೇಳಿದ್ನಲ್ಲ 10 ಬುಕ್ಕ ತೊಗೋಕಿನ್ನೂ 1 ಬುಕ್ಕ ತೊಗೋಬೇಕು. ಕಾಮರ್ಸಲ್ಲಿ ಆ ಬುಕ್ಕ, ಅರಿಯನ್ ಪಬ್ಲಿಕೇಶನ್ ಮತ್ತು ಪೇಪರ್ 1ನಲ್ಲಿ ಈ ಬುಕ್ಕ ಬೆಸ್ಟ್ ಬುಕ್ಕ. ಇವೆರಡು ಬುಕ್ಕನ್ನು ನೀವು ನೀಟಾಗಿ ಓದ್ಕೊಂಡು ನೋಟ್ಸ್ ಮಾಡಿಕೊಂಡು, ಏನೋ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ರಿಲೇಟೆಡ್ ವೀಡಿಯೋಸ್ ನೋಡಿಕೊಂಡು ಆರಾಮ್ ಕ್ವಾಲಿಫೈ ಆಗ್ತೀರ. ಫಸ್ಟ್ ನಿಮ್ಮ ಮೈಂಡಲ್ಲಿ ಇಂಗ್ಲೀಷು ಕ್ವಾಲಿಫೈ ಆಗಲ್ಲ, ಫಸ್ಟ್ ಇದನ್ನ ತೆಗೆದು ಆರಾಮ್ ಓದ್ರಿ. ಇನ್ನು ಎಕ್ಸಾಮ್ ನೆಕ್ಸ್ಟ್ KCET ಎಕ್ಸಾಮ್ ಯಾವಾಗ ಅವ್ರ ನೋಟಿಫಿಕೇಷನ್ ಬರುತ್ತೋ ಗೊತ್ತಿಲ್ಲ, ಬಟ್ ಟೈಮ್ ತುಂಬ ಇದೆ. ಆರಾಮ್ ನೀಟಾಗಿ ಓದ್ಕೊಂಬನ್ನಿ. ಪೇಪರ್ 1 ಕನ್ನಡ ನನ್ನವ್ರಿಗೆ ಬೆಸ್ಟ್ ಬುಕ್ಕ ನೋಡಿರಿ. ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಬುಕ್ಕ ನಾನು ಅಂದರೆ ಸರಿಯಾಗಿ ಓದಿರಲಿಲ್ಲ, ಬಟ್ 2 ಡೇಸ್ ಬ್ಯಾಕ್ ಈ ಬುಕ್ಕ ನೋಡಿದೆ. ಕನ್ನಡ ಓದೋರಿಗೆ ಮಾತ್ರ ಬೆಸ್ಟ್ ಬುಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ಬುಕ್ಕು.
ಚೆನ್ನಾಗಿದೆ ಮೀನ್ಸ್ ಇನ್ಫಾರ್ಮೇಟಿವ್ ಆಗಿ ವಿತ್ ಸಿಲೆಬಸ್ ಎಲ್ಲ ಕವರ್ ಮಾಡಿದಾರೆ. ಸರಳ ಭಾಷೆಯಲ್ಲಿ ಅರ್ಥ ಆಗ್ತದೆ. ಈ ಭಾರತ ವ್ಯವಸ್ಥೆ ಈ ಬುಕ್ಕನ್ನು ಏನಕ್ಕೆ ತೋರಿಸ್ತಿದ್ದೀನಿ ಅಂತಂದರೆ, ಕಾಮರ್ಸ್ ಕನ್ನಡ ಓದೋರಿಗೆ ಇದರಲ್ಲಿ ಅಂದರೆ ಆ ಸಿಲೆಬಸ್ಸಲ್ಲಿರೋದು ಇದೆಲ್ಲ ಇದರಲ್ಲಿನೂ ಇದೆ. ಇಲ್ಲಿ ನೋಡ್ಬೋದು ಅಂದರೆ ವಾಣಿಜ್ಯ ಬ್ಯಾಂಕುಗಳು, ಪ್ರೈವೇಟ್ ಬ್ಯಾಂಕ್ಸು, ಮತ್ತು ಫಿನಾನ್ಷಿಯಲ್ ಮಾರ್ಕೆಟ್ಸ್, ರಿಸರ್ವ್ ಬ್ಯಾಂಕು, ಇನ್ಶೂರೆನ್ಸು, ವಿಮಾ ವಲಯ, ಮತ್ತು ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇವೆಲ್ಲ ಅದಾವೆ ನೋಡ್ರಿ. ಅಲ್ಲಿ ಎಲ್ಲನೂ ಕನ್ನಡ ಓದೋರು ಈ ಬುಕ್ಕನ್ನು ರೆಫರ್ ಮಾಡ್ಬೋದಂತ ಸಜೆಸ್ಟ್ ಮಾಡ್ತೀನಿ. ಎಲ್ರಿಗೂ ಗೊತ್ತೇ ಇದೆ ಎಕನಾಮಿಕ್ ಗರಣಿ ಕೃಷ್ಣಮೂರ್ತಿ ಸರ್ ಅಂತಂದರೆ. ಎಕನಾಮಿಕ್ ಅಂದರೆ ಫಸ್ಟ್ ಬರೋ ಹೆಸರೇ ಗರಣಿ ಸರ್. ಚೆನ್ನಾಗಿದೆ ಬುಕ್ಕ, ಎಲ್ಲ ಚೆನ್ನಾಗಿ ಕೊಟ್ಟಿದ್ದು. ಇನ್ನು ಒಂದು ವೆರಿ 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 ಇಂಪಾರ್ಟೆಂಟು, ನಾನು UGC ನೆಟ್ ಆಗಿರ್ಬೋದು, KCET ಆಗಿರ್ಬೋದು, ನಾ ಕ್ವಾಲಿಫೈ ಆಗೋಕ್ಕೆ ಬುಕ್ಕು ಎಷ್ಟು ರೀಸನ್ನು ಬುಕ್ಕಕ್ಕಿಂತ ಅಂದರೆ ಸ್ಟಾರ್ಟಿಂಗ್ ನಾವು ಓದೋ ಟೈಮಲ್ಲಿ ಕ್ವಶನ್ ಯಾವ ಥರ ಬರ್ತಾ ಫ್ರೇಮ್ ಆಗ್ತಾ ಅಂಬೋದೇ ನನಗೆ ಗೊತ್ತಿರಲಿಲ್ಲ. ಈ ಕ್ವಶನ್ ಬ್ಯಾಂಕ್ ಓದೋದ್ರಿಂದ ನನಗೆ ಗೊತ್ತಾಗಿದ್ದು. ಬೈ ಮಿಸ್ಸಾಗಿ ತೊಗೊಂಡಿರೋದು ಇದು ಕ್ವಶನ್ ಬುಕ್. ಅಂದರೆ ಕಾಮರ್ಸಲ್ಲಿ ನಂಗೆ ಸೋರ್ಸ್ ಯಾವುದಂತಲೇ ಗೊತ್ತಿರಲಿಲ್ಲ, ಆ ಟೈಮಲ್ಲಿ ತೊಗೊಂಡಿರೋದು. ಬಟ್ ರಿಯಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ಕ್ವಾಲಿಫೈ ಆಗೋಕ್ಕೆ ಆಲ್ಮೋಸ್ಟಲ್ಲಿ ಇದೇ ಈ ಕ್ವಶನ್ ಬ್ಯಾಂಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಿಯಲಿ ಕ್ವಶನ್ ಪೇಪರ್ ಬಿಡಿಸೋದ್ರಿಂದನೂ ಎಷ್ಟು ಯೂಸ್ ಆದಂತಂದ್ರೆ ನನಗೆ, ಅಂದರೆ ಬುಕ್ಕ ಸ್ಟಾರ್ಟಿಂಗ್ ಓದೋ ಟೈಮಲ್ಲಿ ಮತ್ತು ಫುಲ್ಲು ಲೆಂತ್ ಇರುತ್ತೆ, ಅವೆಲ್ಲ ಅಕ್ಷರಗಳು ತುಂಬ ಸಣ್ಣ. ಕ್ವಶನ್ ಪೇಪರ್ ಬಿಡಿಸಿದ ಮೇಲೇ ನಾನು ಆ ಬುಕ್ಕ ಓದಿದ್ದಿನ ಸರ್ ಕಡಿಮೆ. ಈ ಕ್ವಶನ್ ಪೇಪರ್ ಬಿಡಿಸಿ ನಾನು ವಿಡಿಯೋ ನೋಡಿ ಜಾಸ್ತಿ ವಿಷಯನ ನಾನು ಅರ್ಥ ಮಾಡ್ಕೊಂಡಿರೋದು. ಎಲ್ಲ ಒಂದು 10 ವರ್ಷದ ಕ್ವಶನ್ ಪೇಪರ್ ಎಲ್ಲನೂ ಇದೆ. ಇಲ್ಲಿನೂ ನೋಡ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರು, PU ಕಾಲೇಜ್ ಲೆಕ್ಚರು, ಎಲ್ಲ ಕ್ವಶನ್ಸ್ ಅದಾವೆ ಇದ್ರೊಳಗೆ. ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಕೆಳಗಡೆ ಕೊಟ್ಟಿದ್ರೆ ಇನ್ನೂ ಬೆಸ್ಟ್, ಒನ್ ಆಫ್ ಲೈಫ್ ಟೈಮ್ ಬೆಸ್ಟ್ ಬುಕ್ ಅಂತ ಅನ್ಕೊತಿದ್ದೆ ನಾನಂತೂ. ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು KCET ಒಂದು 10 ಕ್ವಶನ್ ಪೇಪರ್ ಬಿಡಿಸಿದ್ದೀನಿ ನಾನು ವಿತ್ ಪ್ರೂಫ್ ತೋರಿಸ್ತೀನಿ ಮುಂದೆ ಬರೋ ವಿಡಿಯೋದಲ್ಲಿ. ಆ್ಯಸ್ ಇಟ್ ಈಸ್ ಒಂದು 4 ಕ್ವಶನ್ ರಿಪೀಟ್ ಆಗಿದ್ದಾವೆ ನಾವು ಮೊನ್ನೆ ಬರೆದಿರೋ KCETಲ್ಲಿ 2025ಅಲ್ಲಿ. ನನಗೆ ಖುಷಿಯಾಗೋಯ್ತು, ಕ್ವಶನ್ ಪೇಪರ್ ರೆಫರ್ ಮಾಡೋದ್ರಿಂದನೂ ಹಿಂಗೆಲ್ಲ ಕ್ವಶನ್ಸ್ ಎಲ್ಲ ಬರ್ತಾವ ಅಂತೇಳಿ. ತುಂಬ ಚೆನ್ನಾಗಿದೆ ನೋಡಿ ಬುಕ್. ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ, ಬಟ್ ನಾನು ರಾಯಚೂರಲ್ಲಿ ತೊಗೊಂಡಿರೋದು ದೀಪಾ ಬುಕ್ ಸ್ಟಾಲಲ್ಲಿ. ಬಟ್ ಬೆಸ್ಟ್ ಬುಕ್, ತುಂಬ ಚೆನ್ನಾಗಿದೆ. ನೆಟ್ ಆದ್ರೂ ಅಷ್ಟೇ ಕ್ವಶನ್ ಪೇಪರನ್ನು ರೆಫರ್ ಮಾಡಿರೋದು, ಚೆನ್ನಾಗಿದೆ. ಅದೇ ರೀತಿ ನಾನು PUC ಬುಕ್ಕ ತೋರಿಸ್ತಿದ್ದೆ ನೋಡಿ. ಇಲ್ಲಿ ಸಿಲೆಬಸ್ಸಾಗಿ ಏನಿರುತ್ತೋ ಅದ್ರ ಪ್ರಕಾರ ಓದ್ಕೊಂಬನ್ನಿ. ಇಲ್ಲಿ ನೋಡ್ರಿ, ಯೂನಿಟ್ 2 ಒಳಗೆ ಯಾವುದು ಅಕೌಂಟಿಂಗ್ ಆ್ಯಂಡ್ ಅಡಿಟಿಂಗ್ ಒಳಗಿದೆಯಲ್ಲ, ಎಲ್ಲ 2 ಬುಕ್ ಒಳಗೆ ಫುಲ್ ಕಂಪ್ಲೀಟ್ ಆಗೈತಿ. ಶೇರ್ಸು, ಡಿವೆಂಚರ್ಸು ಇಲ್ಲಿ ನೋಡ್ಬೋದು. ಓಕೆ, ಇದೇ ಬುಕ್ ನೋಡಿ, ಒಂದು ಸೆಕೆಂಡ್ ಶೋ ಮಾಡ್ತಾ ಇದ್ದೀನಿ. ಇದು ಪೇಪರ್ 1 KV ಮದನ್ ಸರ್ ಬುಕ್ಕು, ಮತ್ತು UGC ನೆಟ್ ಕಾಮರ್ಸ್ ಅವ್ರಿಗೆ ಅಂತಂದರೆ ಇದು ಆರ್ಯನ್ ಪಬ್ಲಿಕೇಶನ್ಸ್ ಅವ್ರ ಬುಕ್. ಥ್ಯಾಂಕ್ ಯು ಗೈಸ್ ಎಲ್ರಿಗೂ. ಇದು ಬುಲ್ಬುಲ್ ಅವ್ರ ಬುಕ್. ನೀಟಾಗಿ ಓದ್ಕೊಂಬನ್ನಿ, ಸರಿನಾ? ಥ್ಯಾಂಕ್ ಯು. ಒಟ್ಟು ನೀವು ಚೆನ್ನಾಗಿ ಓದ್ಕೊಂಡು KCET ನೆಟ್ಟು ಅಂತಂದರೆ ಎಲ್ಲರಿಗೂ, ಡಿಗ್ರಿ ಓದೋ ಮಕ್ಕಳಿಗೆ, ಇವಾಗ PG ಮಾಡ್ತಿರೋರಿಗೆ ಎಲ್ರಿಗೂ ನಾವು ಓದ್ತಿರುವಾಗಲೇ ಗೊತ್ತಾಗಿ ಅಲ್ಲೇ ಪ್ರಿಪ್ರೇಷನ್ ಮಾಡಿ ಓದುವಾಗ, ಇಲ್ಲಾಂದರೆ ಮುಗಿದ ತಕ್ಷಣ ಫಸ್ಟ್ನೇ ಅಟೆಂಪ್ಟಿಗೆ ನೀವು ಎಲ್ಲರೂ ಕ್ವಾಲಿಫೈ ಆಗಬೇಕಂತ ನನ್ನ ಆಸೆ. ಸೊ ಎಲ್ಲರೂ ಚೆನ್ನಾಗಿ ಬುಕ್ಕ ತೊಗೊಂಡು ಚೆನ್ನಾಗಿ ಓದ್ಕೊಂಬನ್ನಿ. ನಾನು ಹೇಳ್ತೀನಲ್ಲ, KCETಲ್ಲಿ ಕಾಮರ್ಸಿಗೆ ಬಂದುಬಿಟ್ಟು ಇಲ್ಲ ಪೇಪರ್ 1 ಯಾವುದೇ ವಿಷಯ ನಿಮಗೆ ಡೌಟ್ ಇದ್ದರೆ ಖಂಡಿತವಾಗಿ ಅಕ್ಕ ತಂಗಿ ಏನಾರ ಅಂದ್ಕೊಂಡ್ಗೆಸಿಂದ ಯಾವುದೇ ಮುಜುಗರ ಇರಲಾರ್ದಂಗೆ ಎಲ್ಲರೂ ಕೇಳಿ ಐತೆ. ಒಂದೊಂದು ಸಬ್ಜೆಕ್ಟ್ ಆದ್ರೂ, ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಸಬ್ಜೆಕ್ಟ್ ಇದ್ರೂ ಕೇಳಿ ನಾನು ಡೌಟ್ ಸಾಲ್ವ್ ಮಾಡ್ತೀನಿ, ಆಯಿತಾ? ಥ್ಯಾಂಕ್ ಯು ಸೋ ಮಚ್.